1954ರಲ್ಲಿ ಮಹಾರಾಷ್ಟ್ರದ ಭಂಡಾರ ಲೋಕಸಭಾ ಕ್ಷೇತ್ರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭೆಯ ಚುನಾವಣೆಗೆ ನಿಲ್ತಾರೆ. ಆ ಚುನಾವಣೆಗೆ ಬಾಬಾ ಸಾಹೇಬರಿಗೆ ಏಜೆಂಟ್ ಆಗಿ ಕೆಲಸ ಮಾಡಿದ್ದು ಯಾರು ಗೊತ್ತಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕರಾಗಿದ್ದಂತಹ ಮರಾಠಿ ಭಾಷೆ ಮಾತಾಡಂತ ಆ ರಾಜ್ಯದ ಮಹಾರಾಷ್ಟ್ರದ ದತ್ತೋಪಂತ ಠೇಂಗಡಿ ಅವರು ಪ್ರಚಾರಕರು, ಸಂಘದ ಪ್ರಚಾರಕರು ಸರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಾಠಿ, ಇವರು ಮರಾಠಿ, ಹಾಗಾಗಿ ಅವ್ರಿಗೊಂದು ಒಡನಾಟ. ಸೊ ಹಾಗಾಗಿ ನಾವು ಒಂದು ಚುನಾವಣೆಗಳಲ್ಲಿ ಯಾವುದೇ ಒಂದು ಪಕ್ಷದಲ್ಲಿ ನಿಂತ್ಕೊಂಡಾಗ ಏಜೆಂಟ್ ಈಸ್ ಎ ಪ್ರಾಕ್ಸಿ ಕ್ಯಾಂಡಿಡೇಟ್ ಅಲ್ವಾ ಸರ್? ನಮ್ ನೆರಳಿದ್ದಂಗೆ, ನೆರಳು ನಮ್ಮ ಪ್ರಾಕ್ಸಿ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಷ್ಟು ನಂಬಿಕೆ ದತ್ತೋಪಂತ ಠೇಂಗಡಿ ಅವ್ರ ಮೇಲೆ ಇದ್ರೆ ಅವ್ರ ಏಜೆಂಟ್ ಆಗಿ ತಗೊಂಡು ಮಾಡ್ತಾರೆ ಸರ್. ಇವ್ರು ಒಂಥರ ಅಂಬೇಡ್ಕರ್ RSS ವಿರೋಧಿನೇ ಅಂತ ಹೇಳ್ಬಿಡ್ತಾರೆ ಇವರು. ಅದೇ ಇದೆಲ್ಲ ಫೇಕ್ ನೆರೆಟಿವ್. ಬಾಬಾ ಸಾಹೇಬ್ರಿಗೆ ಸಂಘದ ಮೇಲೆ ನಂಬಿಕೆ ಇಲ್ಲ ಅಥವಾ ಅವ್ರ ಮೇಲೆ ಅವ್ರಿಗೆ ದ್ವೇಷ ಇತ್ತು, ವಿರೋಧಿ ಆಗಿದ್ರು ಅಂದ್ರೆ, ಸಿದ್ಧಾಂತ ವಿರೋಧಿ ಆಗಿದ್ದಿದ್ರೆ ದತ್ತೋಪಂತ ಠೇಂಗಡಿ ಅವರು ಸಂಘದ ಸ್ವಯಂ ಸೇವಕ ಪ್ರಚಾರಕ ಪೂರ್ಣಾವಧಿ ಕಾರ್ಯಕರ್ತ ಅಂತ ಗೊತ್ತಿದ್ದು ಅವ್ರನ್ನ ತಮ್ಮ ಚುನಾವಣೆ ಏಜೆಂಟ್ ಆಗಿ ಮಾಡ್ಕೊಳ್ತಾ ಇದ್ರ. ಇದಕ್ಕೆ ಉತ್ತರ ಕೊಡ್ಬೇಕು. ಪ್ರಿಯಾಂಕ್ ಖರ್ಗೆ, BK ಹರಿಪ್ರಸಾದ್, ಸಂತೋಷ್ ಲಾಡು, ದಿನೇಶ್ ಗುಂಡೂರಾವ್, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ಬೇಕು ಯಾಕೆ ಮಾಡ್ಕೊಂಡ್ರು.